ನಮಸ್ಕಾರ ಸ್ನೇಹಿತರೆ. ನಮ್ಮ ಇಂದಿನ ವಿಡಿಯೋ ತುಂಬ ವಿಶೇಷವಾಗಿದ್ದು 2026 ಆಗಸ್ಟ್ 12ರಂದು ನಡೆಯಲಿರುವ ಸಂಪೂರ್ಣ ಸೂರ್ಯಗ್ರಹಣದ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೊರಗೆ ಬರಬಾರದು, ಚಾಕು ಕತ್ತರಿ ಬಳಸಬಾರದು, ಆಹಾರ ಸೇವಿಸಬಾರದು, ಗ್ರಹಣ ನೋಡಿದರೆ ಹೊಟ್ಟೆಯಲ್ಲಿರುವ ಮಗುವಿಗೆ ತೊಂದರೆಯಾಗುತ್ತದೆ. ಇಂತಹ ಹಲವಾರು ಮಾತುಗಳನ್ನು ನಾವು ನಮ್ಮ ಹಿರಿಯರಿಂದ ಕೇಳುತ್ತಾ ಬಂದಿದ್ದೇವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಇವುಗಳಲ್ಲಿ ಯಾವುದು ನಮ್ಮ ಸಂಪ್ರದಾಯ, ಯಾವುದು ಪುರಾತನ ನಂಬಿಕೆ ಮತ್ತು ಯಾವುದು ವಿಜ್ಞಾನ? ಇಂದಿನ ವಿಡಿಯೋದಲ್ಲಿ ಆಗಸ್ಟ್ 12ರ ಸೂರ್ಯಗ್ರಹಣದ ಸಮಯ, ಭಾರತದಲ್ಲಿ ಅದು ಕಾಣಿಸುತ್ತದೋ ಇಲ್ಲವೋ, ಸೂರ್ಯಗ್ರಹಣದ ಹಿಂದಿರುವ ಪೌರಾಣಿಕ ಕಥೆ, ಗರ್ಭಿಣಿಯರ ಬಗ್ಗೆ ಇರುವ ನಂಬಿಕೆಗಳು ಮತ್ತು ವಿಜ್ಞಾನ ಏನು ಹೇಳುತ್ತದೆ ಎಂಬುದನ್ನು ಸರಳವಾಗಿ ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ ದಿನಾಂಕ ನೆನಪಿಟ್ಟುಕೊಳ್ಳಿ. ಆಗಸ್ಟ್ 12, 2026 ಬುಧವಾರ. ಈ ದಿನ ನಡೆಯುವುದು ಒಂದು ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಅಂದರೆ ಸಂಪೂರ್ಣ ಸೂರ್ಯಗ್ರಹಣ. ವಿಶ್ವಮಟ್ಟದಲ್ಲಿ ಗ್ರಹಣದ ಮೊದಲ ಭಾಗವು ಸುಮಾರು UTC 3:34 PM ಆರಂಭವಾಗಿ ಗರಿಷ್ಠ ಹಂತ ಸುಮಾರು UTC 5:46 PM ತಲುಪಿ ಸುಮಾರು UTC 7:58 PM ಮುಕ್ತಾಯವಾಗುತ್ತದೆ. ಆದರೆ ಒಂದು ಬಹಳ ಮುಖ್ಯವಾದ ವಿಷಯವೇನೆಂದರೆ ಈ ಸಮಯವನ್ನು ಭಾರತದಲ್ಲಿ ಸೂರ್ಯಗ್ರಹಣದ ಸಮಯ ಎಂದು ತೆಗೆದುಕೊಳ್ಳಬಾರದು, ಏಕೆಂದರೆ ಈ ಗ್ರಹಣ ಭಾರತದಿಂದ ಕಾಣಿಸುವುದಿಲ್ಲ. NASA ಪ್ರಕಾರ, ಅಂದರೆ ನಾಸಾ ಪ್ರಕಾರ, ಸಂಪೂರ್ಣ ಗ್ರಹಣದ ಪಥವು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಉತ್ತರ ರಷ್ಯಾ, ಸ್ಪೇನ್ ಮತ್ತು ಪೋರ್ಚುಗಲ್ನ ಸಣ್ಣ ಸಣ್ಣ ಭಾಗಗಳ ಮೂಲಕ ಸಾಗುತ್ತದೆ. ಹೀಗಾಗಿ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಅಥವಾ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಆಗಸ್ಟ್ 12ರಂದು ಸೂರ್ಯಗ್ರಹಣವನ್ನು ಆಕಾಶದಲ್ಲಿ ನೋಡಲು ಸಾಧ್ಯವಿಲ್ಲ. ಅಂದರೆ ಕರ್ನಾಟಕದಲ್ಲಿ ಸಂಜೆ ಇಷ್ಟು ಗಂಟೆಗೆ ಗ್ರಹಣ ಆರಂಭವಾಗುತ್ತದೆ ಎಂದು ಹೇಳುವುದು ಸರಿಯಾಗುವುದಿಲ್ಲ. ಸೂರ್ಯಗ್ರಹಣ ಎಂದರೆ ಏನು? ನಮ್ಮ ಭೂಮಿ ಸೂರ್ಯನನ್ನು ಸುತ್ತುತ್ತದೆ, ಚಂದ್ರನು ಭೂಮಿಯನ್ನು ಸುತ್ತುತ್ತಾನೆ. ಕೆಲವೊಮ್ಮೆ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದು ಗರಿಷ್ಠ ರೀತಿಯಲ್ಲಿ ಒಂದೇ ಸರಳ ರೇಖೆಯ ಹತ್ತಿರ ಬಂದಾಗ ಚಂದ್ರನು ಸೂರ್ಯನ ಮುಂದೆ ಬರುತ್ತಾನೆ. ಆಗ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ನಾವು ಭೂಮಿಯ ಯಾವ ಭಾಗದಲ್ಲಿದ್ದೇವೆ ಎಂಬುದರ ಮೇಲೆ ನಮಗೆ ಗ್ರಹಣದ ವಿವಿಧ ರೂಪಗಳು ಕಾಣಿಸಬಹುದು. ಕೆಲವು ಪ್ರದೇಶಗಳಲ್ಲಿ ಸೂರ್ಯ ಸಂಪೂರ್ಣವಾಗಿ ಮುಚ್ಚಿಕೊಳ್ಳುತ್ತಾನೆ, ಅದನ್ನು ಸಂಪೂರ್ಣ ಸೂರ್ಯಗ್ರಹಣ ಎನ್ನುತ್ತೇವೆ. ಕೆಲವು ಪ್ರದೇಶಗಳಲ್ಲಿ ಸೂರ್ಯನ ಒಂದು ಭಾಗ ಮಾತ್ರ ಮುಚ್ಚುತ್ತದೆ, ಅದನ್ನು ಭಾಗಶಃ ಸೂರ್ಯಗ್ರಹಣ ಎನ್ನುತ್ತೇವೆ. ಇದು ಯಾವುದೇ ಅಲೌಕಿಕ ಘಟನೆ ಅಲ್ಲ, ಇದು ಸೂರ್ಯ, ಚಂದ್ರ ಮತ್ತು ಭೂಮಿಯ ಚಲನೆಯಿಂದ ಉಂಟಾಗುವ ಒಂದು ಅದ್ಭುತ ಖಗೋಳ ಘಟನೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯಗ್ರಹಣಕ್ಕೆ ಒಂದು ಸುಂದರವಾದ ಪೌರಾಣಿಕ ಕಥೆಯೂ ಇದೆ. ಅದು ರಾಹು ಮತ್ತು ಕೇತುಗಳ ಕಥೆ. ಸಮುದ್ರ ಮಥನ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯುತ್ತಾರೆ. ಅಮೃತವನ್ನು ದೇವತೆಗಳಿಗೆ ನೀಡುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ಅಸುರನು ದೇವರ ರೂಪವನ್ನು ಧರಿಸಿ ದೇವತೆಗಳ ನಡುವೆ ಕುಳಿತು ಅಮೃತವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಸೂರ್ಯ ಮತ್ತು ಚಂದ್ರ ದೇವರು ಆ ಅಸುರನನ್ನು ಗುರುತಿಸಿ ಶ್ರೀ ವಿಷ್ಣುವಿಗೆ ತಿಳಿಸುತ್ತಾರೆ. ವಿಷ್ಣುವು ಸುದರ್ಶನ ಚಕ್ರದಿಂದ ಆ ಅಸುರರ ತಲೆಯನ್ನು ದೇಹದಿಂದ ಬೇರ್ಪಡಿಸುತ್ತಾನೆ. ಆದರೆ ಆಗಲೇ ಅವರು ಅಮೃತವನ್ನು ಸೇವಿಸಿದ್ದರಿಂದ ಅವನು ಸಾಯುವುದಿಲ್ಲ. ಅವನ ತಲೆ ರಾಹು, ದೇಹದ ಭಾಗ ಕೇತು ಎಂದು ಕರೆಯಲ್ಪಡುತ್ತದೆ ಎಂಬುದು ಪೌರಾಣಿಕ ನಂಬಿಕೆ. ಸೂರ್ಯ ಮತ್ತು ಚಂದ್ರರು ತನ್ನನ್ನು ಗುರುತಿಸಿದ್ದರಿಂದ ರಾಹು ಅವರ ಮೇಲೆ ಕೋಪ ಹೊಂದಿರುತ್ತಾನೆ ಎಂದು ಕಥೆ ಹೇಳುತ್ತದೆ. ಆದ್ದರಿಂದ ಅವನು ಕಾಲಕಾಲಕ್ಕೆ ಸೂರ್ಯನನ್ನು ಅಥವಾ ಚಂದ್ರನನ್ನು ನುಂಗುತ್ತಾನೆ. ಇದೇ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಪೌರಾಣಿಕ ವಿವರಣೆ. ಇದು ನಮ್ಮ ಸಂಸ್ಕೃತಿಯ ಒಂದು ಸುಂದರ ಕಥೆ. ಆದರೆ ವಿಜ್ಞಾನದಲ್ಲಿ ಸೂರ್ಯಗ್ರಹಣದ ಕಾರಣ ಬೇರೆ ಇರುತ್ತದೆ. ವಿಜ್ಞಾನ ಹೇಳುವುದೇನೆಂದರೆ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಅದರ ನೆರಳು ಭೂಮಿಯ ಮೇಲೆ ಬೀಳುವುದರಿಂದ ಸೂರ್ಯಗ್ರಹಣ ಸಂಭವಿಸುತ್ತದೆ. ಹೀಗಾಗಿ ನಾವು ಪುರಾಣವನ್ನು ಪುರಾಣವಾಗಿ ಗೌರವಿಸಬಹುದು, ವಿಜ್ಞಾನವನ್ನು ವಿಜ್ಞಾನವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ಸೂರ್ಯಗ್ರಹಣ ಗರ್ಭಿಣಿಯರಿಗೆ ಅಪಾಯವೇ? ನಮ್ಮ ಸಮಾಜದಲ್ಲಿ ಬಹಳ ವರ್ಷಗಳಿಂದ ಕೆಲವು ನಂಬಿಕೆಗಳಿವೆ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮಹಿಳೆ ಹೊರಗೆ ಬರಬಾರದು, ಹೊಟ್ಟೆಯಲ್ಲಿರುವ ಮಗುವಿಗೆ ಬರ್ತ್ ಮಾರ್ಕ್ ಬರಬಹುದು, ಮಗು ಅಂಗವೈಫಲ್ಯದಿಂದ ಹುಟ್ಟಬಹುದು, ಗರ್ಭಪಾತವಾಗಬಹುದು, ಚಾಕು ಕತ್ತರಿ ಬಳಸಿದರೆ ಮಗುವಿಗೆ ದೇಹದ ಗುರುತು ಉಂಟಾಗಬಹುದು, ಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸಬಾರದು. ಇಂತಹ ಹಲವಾರು ನಂಬಿಕೆಗಳನ್ನು ನಾವು ಕೇಳುತ್ತೇವೆ. ಆದರೆ ಇವುಗಳಿಗೆ ವೈಜ್ಞಾನಿಕ ಪುರಾವೆಗಳಿಲ್ಲ.
ಇಂಡಿಯಾ ಇಂಡಿಯಾ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಪೋರ್ಟಲ್ ಕೂಡ ಸೂರ್ಯಗ್ರಹಣವು ಗರ್ಭಿಣಿಯರಿಗೆ ಅಥವಾ ಭ್ರೂಣಕ್ಕೆ ಹಾನಿ ಮಾಡುತ್ತದೆ ಎಂಬ ನಂಬಿಕೆಗೆ ವೈಜ್ಞಾನಿಕವಾಗಿ ಸಾಕ್ಷ್ಯವಿಲ್ಲ ಎಂದು ಸ್ಪಷ್ಟಪಡಿಸುತ್ತದೆ. ಹೀಗಾಗಿ ಗರ್ಭಿಣಿಯೊಬ್ಬರು ಗ್ರಹಣದ ಕಾರಣಕ್ಕೆ ಮಾತ್ರ ಭಯಪಡುವ ಅಗತ್ಯವಿಲ್ಲ. ಗ್ರಹಣದಿಂದ ಮಗುವಿಗೆ ಬರ್ತ್ ಡಿಫೆಕ್ಟ್ ಆಗುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ಹಾಗಾದರೆ ಗರ್ಭಿಣಿಯರು ಏನು ಮಾಡಬೇಕು? ಮೊದಲನೆಯದಾಗಿ ಭಯಪಡಬೇಡಿ. ಎರಡನೇದಾಗಿ ನಿಮ್ಮ ವೈದ್ಯರು ನಿಮಗೆ ನೀಡಿರುವ ಸಾಮಾನ್ಯ ಪ್ರೆಗ್ನೆನ್ಸಿ ಅಡ್ವೈಸ್ ಅನ್ನು ಮುಂದುವರಿಸಿ. ಸಹಾಯಕ್ಕೆ ಆಹಾರ ಸೇವಿಸಿ. ಸಾಕಷ್ಟು ನೀರು ಕುಡಿಯಿರಿ. ವೈದ್ಯರು ಸೂಚಿಸಿರುವ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಿ. ಅತಿಯಾದ ಒತ್ತಡ ಮತ್ತು ಭಯವನ್ನು ತಪ್ಪಿಸಿ ವಿಶ್ರಾಂತಿ ಪಡೆಯಿರಿ. ಇವುಗಳನ್ನೆಲ್ಲ ಗ್ರಹಣಕ್ಕಿಂತಲೂ ಗರ್ಭಿಣಿಯರ ಆರೋಗ್ಯಕ್ಕೆ ಹೆಚ್ಚು ಮುಖ್ಯವಾದ ವಿಷಯಗಳು. ಮತ್ತೊಂದು ಬಹಳ ಮುಖ್ಯವಾದ ವಿಷಯ, ಗ್ರಹಣವನ್ನು ನೇರವಾಗಿ ಸೂರ್ಯನನ್ನು ನೋಡುತ್ತಾ ವೀಕ್ಷಿಸುವುದು ಕಣ್ಣುಗಳಿಗೆ ಅಪಾಯಕಾರಿ. ಗರ್ಭಿಣಿಯರಾಗಿದ್ದರೂ ಗರ್ಭಿಣಿಯರಿಗಿಂತಲೂ ಸೂರ್ಯನನ್ನು ನೇರವಾಗಿ ನೋಡುವುದು ಸರಿಯಲ್ಲ. ಗ್ರಹಣ ವೀಕ್ಷಿಸಬೇಕಾದವರು ಸೂಕ್ತವಾದ ISO ಸರ್ಟಿಫೈಡ್ ಗ್ಲಾಸಸ್ ಅಥವಾ ಸುರಕ್ಷಿತ ಸೋಲಾರ್ ವಿವಿಂಗ್ ವಿಧಾನವನ್ನು ಬಳಸಬಹುದು. ನಾಸಾ ಕೂಡ ಸೂರ್ಯಗ್ರಹಣ ವೀಕ್ಷಿಸುವಾಗ ಕಣ್ಣಿನ ಸುರಕ್ಷತೆಗೆ ವಿಶೇಷ ಗಮನ ನೀಡಬೇಕೆಂದು ಸೂಚಿಸುತ್ತದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆಗಸ್ಟ್ 12ರ ಈ ಗ್ರಹಣವು ಕಾಣಿಸುವುದಿಲ್ಲ ಎಂಬುದನ್ನು ಮತ್ತೆ ನೆನಪಿಡಿ. ಇನ್ನೊಂದು ಸಾಮಾನ್ಯ ಪ್ರಶ್ನೆ, ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು, ನೀರು ಕುಡಿಯಬಾರದು. ಇದು ನಿಜವೇ? ವೈಜ್ಞಾನಿಕವಾಗಿ ನೋಡಿದರೆ ಗ್ರಹಣದ ಸಮಯದಲ್ಲಿ ಆಹಾರ ಅಥವಾ ನೀರು ವಿಷವಾಗುತ್ತದೆ ಎಂಬುದಕ್ಕೆ ಸಾಕ್ಷ್ಯವಿಲ್ಲ. ಇಂಡಿಯಾ ಸೈನ್ಸ್ ಪೋರ್ಟಲ್ ಕೂಡ ಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸಬಾರದು ಎಂಬ ನಂಬಿಕೆಗೆ ವೈಜ್ಞಾನಿಕ ಆಧಾರವಿಲ್ಲ ಎಂದು ವಿವರಿಸಲಾಗುತ್ತದೆ. ವಿಶೇಷವಾಗಿ ಗರ್ಭಿಣಿಯರು ವೈದ್ಯರು ಸೂಚಿಸಿರುವ ಆಹಾರ ಮತ್ತು ನೀರಿನ ಕ್ರಮವನ್ನು ಕೇವಲ ಗ್ರಹಣದ ಕಾರಣಕ್ಕೆ ನಿಲ್ಲಿಸುವುದು ಸೂಕ್ತವಲ್ಲ. ಗರ್ಭಿಣಿಯರಿಗೆ ನಿಯಮಿತವಾಗಿ ಆಹಾರ ಬೇಕಾದರೆ, ನೀರು ಬೇಕಾದರೆ, ವೈದ್ಯರು ಬೇರೆ ಸೂಚನೆ ನೀಡಿದರೆ ಸಾಮಾನ್ಯವಾಗಿ ಅದನ್ನು ಮುಂದುವರಿಸುವುದು ಮುಖ್ಯ. ಆದರೆ ನಮ್ಮ ಹಿರಿಯರು ಕೆಲವು ನಿಯಮಗಳನ್ನು ಏಕೆ ಮಾಡಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಮುಖ್ಯವಾಗಿರುತ್ತದೆ. ಹಳೆಯ ಕಾಲದ ಸ್ವಚ್ಛತೆ, ಆಹಾರ ಸಂರಕ್ಷಣೆ, ಬೆಳಕಿನ ಕೊರತೆ, ಧಾರ್ಮಿಕ ಆಚರಣೆಗಳು ಮುಂತಾದ ಹಲವು ಕಾರಣಗಳಿಂದ ಕೆಲವು ಪದ್ಧತಿಗಳು ರೂಪುಗೊಂಡಿರಬಹುದು. ಆದರೆ ನಂಬಿಕೆಯನ್ನು ಅವಮಾನಿಸುವ ಅಗತ್ಯವಿಲ್ಲ. ಆದರೆ ನಂಬಿಕೆ ಮತ್ತು ವೈದ್ಯಕೀಯ ಸತ್ಯ ಎರಡನ್ನೂ ಒಂದೇ ಎಂದು ಹೇಳಬಾರದು. ಹಾಗಾದರೆ ಈ ದಿನ ಗರ್ಭಿಣಿಯರು ಏನು ಮಾಡಬೇಕು? ಮೊದಲನೆಯದಾಗಿ ಶಾಂತವಾಗಿರಿ. ಎರಡನೆಯದಾಗಿ ನಿಮ್ಮ ರೆಗ್ಯುಲರ್ ಮೀಲ್ ಮತ್ತು ವಾಟರ್ ರುಟೀನ್ ಮುಂದುವರಿಸಿ. ಮೂರನೆಯದಾಗಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ನಾಲ್ಕನೆಯದಾಗಿ ನಿಮಗೆ ಧ್ಯಾನ, ಪ್ರಾರ್ಥನೆ, ಭಜನೆ ಹಾಗೂ ಶ್ಲೋಕ ಪಠಣ ಇಷ್ಟವಿದ್ದರೆ ಅದನ್ನು ಮಾಡಬಹುದು. ಇವುಗಳನ್ನು ಮನಸ್ಸಿಗೆ ಶಾಂತಿ ನೀಡುವ ಆಧ್ಯಾತ್ಮಿಕ ಅಭ್ಯಾಸಗಳಾಗಿ ನೋಡಬಹುದು. ಐದನೆಯದಾಗಿ ಕುಟುಂಬದಲ್ಲಿ ಯಾರಾದರೂ ಇದರಿಂದ ಮಗುವಿಗೆ ಅಪಾಯ ಎಂದು ಹೆದರಿಸಿದರೆ ಭಯಪಡುವ ಬದಲು ನಿಮ್ಮ ವೈದ್ಯರನ್ನು ಕೇಳಿ. ಮತ್ತು ಒಂದು ಬಹಳ ಮುಖ್ಯವಾದ ಮಾತು, ಗರ್ಭಾವಸ್ಥೆಯಲ್ಲಿ ಯಾವುದೇ ಅಸಾಮಾನ್ಯವಾದ ನೋವು, ರಕ್ತಸ್ರಾವ, ನೀರು ಸೋರಿಕೆ, ತೀವ್ರ ತಲೆಸುತ್ತು ಅಥವಾ ವೈದ್ಯರು ಹೇಳಿರೋ ಯಾವುದೇ ವಾರ್ನಿಂಗ್ ಸೈನ್ ಕಂಡುಬಂದರೆ ಗ್ರಹಣವನ್ನು ಕಾಯಬೇಡಿ. ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಿರಿ. ಇಲ್ಲಿ ಮತ್ತೊಂದು ಗೊಂದಲ ಇದೆ. ಗ್ರಹಣಕ್ಕೆ 12 ಗಂಟೆ ಮೊದಲು ಸೂತಕ ಪ್ರಾರಂಭವಾಗುತ್ತದೆ ಎಂಬ ಮಾತನ್ನು ನೀವು ಕೇಳಿರಬಹುದು. ಆದರೆ ಸೂತಕವು ಧಾರ್ಮಿಕ ಅಥವಾ ಆಚಾರ ಸಂಬಂಧಿತ ನಂಬಿಕೆ, ವೈದ್ಯಕೀಯ ಅಥವಾ ಖಗೋಳಶಾಸ್ತ್ರೀಯ ನಿಯಮವಲ್ಲ. ಮತ್ತು ಆಗಸ್ಟ್ 12ರ ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸುವುದಿಲ್ಲ. ಉದಾಹರಣೆಗೆ, ಬೆಂಗಳೂರು ನಗರದಿಂದ ಈ ಗ್ರಹಣವು ಕಾಣಿಸುವುದಿಲ್ಲ ಎಂಬ ಖಗೋಳ ವೀಕ್ಷಣಾ ಮಾಹಿತಿಯು ಸೂಚಿಸುತ್ತದೆ. ಆದ್ದರಿಂದ ನಿಮ್ಮ ಕುಟುಂಬ ಅಥವಾ ನಿಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಬೇರೆ ಆಚರಣೆಗಳಿದ್ದರೆ ಅವನ್ನು ನಿಮ್ಮ ನಂಬಿಕೆಯ ಪ್ರಕಾರ ಪಾಲಿಸಬಹುದು. ಆದರೆ ಅವುಗಳನ್ನು ಗರ್ಭಿಣಿಯ ಆರೋಗ್ಯಕ್ಕೆ ಕಡ್ಡಾಯವಾದ ವೈದ್ಯಕೀಯ ನಿಯಮ ಎಂದು ಹೇಳಬಾರದು. ಸ್ನೇಹಿತರೆ, ಗ್ರಹಣ ಎಂದರೆ ಭಯಪಡುವ ಘಟನೆಯಲ್ಲ, ಅದು ಪ್ರಕೃತಿಯ ಅದ್ಭುತದ ಖಗೋಳ ಘಟನೆ. ನಮ್ಮ ಪೂರ್ವಜರು ಅದನ್ನು ನಮ್ಮ ಕಾಲದ ಧ್ಯಾನ ಮತ್ತು ನಂಬಿಕೆಗಳ ಮೂಲಕ ಅರ್ಥ ಮಾಡಿಕೊಂಡರು. ಇದು ವಿಜ್ಞಾನವು ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದೆ. ಹೀಗಾಗಿ ನಮ್ಮ ಸಂಸ್ಕೃತಿಯನ್ನು ಗೌರವಿಸುತ್ತಾ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ವಿಶೇಷವಾಗಿ ಗರ್ಭಿಣಿಯರನ್ನು ಅನಗತ್ಯ ಭಯದಿಂದ ದೂರವಿಡುವುದು ನಮ್ಮ ಜವಾಬ್ದಾರಿ. ಗರ್ಭದಲ್ಲಿರುವ ಮಗುವಿನ ಆರೋಗ್ಯಕ್ಕೆ ಮುಖ್ಯವಾದುದು ತಾಯಿಯ ಪೌಷ್ಟಿಕ ಆಹಾರ, ವೈದ್ಯಕೀಯ ತಪಾಸಣೆ, ಅಗತ್ಯ ಔಷಧ, ವಿಶ್ರಾಂತಿ ಮತ್ತು ಮಾನಸಿಕ ನೆಮ್ಮದಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಕುಟುಂಬದೊಂದಿಗೆ ಗರ್ಭಿಣಿಯರು ಇದ್ದರೆ
ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ವಿಶೇಷವಾಗಿ ಗ್ರಹಣದಿಂದ ಮಗುವಿಗೆ ಅಪಾಯ ಎಂಬ ಭಯ ಇರುವವರಿಗೆ ಈ ಮಾಹಿತಿಯನ್ನು ತಲುಪಿಸಿ. ಇಂತಹ ಕನ್ನಡ ಆರೋಗ್ಯ ವಿಜ್ಞಾನ ಪುರಾಣ ಮತ್ತು ನಮ್ಮ ಸಂಸ್ಕೃತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ನಮಸ್ಕಾರಗಳು.